ಬ್ರದರ್ ಸಖತ್ತಾಗಿ ಕಾಣ್ತಿದ್ರು. ನಾವಿರೋದು ಇವಾಗ ಮೆಜೆಸ್ಟಿಕ್ಕಲ್ಲಿ ಬ್ಲೂ ಗ್ಯಾಲಕ್ಸಿ ಮುಂದೆ ಕಾಣ್ತಾವೆ ಗೈಸ್. ಫುಲ್ಲು ಏನು ಮಾಸ್ ಗೈಸ್. ಇಲ್ಲಿ ನಮ್ಮ ರೆಡ್ ಬುಲ್ ಇದೆ ಆ್ಯಂಡ್ ನೆಕ್ಸ್ಟ್ ಇನ್ನೂ ಬರೋದಿದೆ. 700 ಕೊಟ್ಟು ತಗೊಂಡಲ್ಲ ಈ ಬಾಕ್ಸ್, 700 ಕೊಟ್ಟು ತಗೊಂಡಿದ್ವಿ. ಇವಾಗ ನಾವು ಮಾಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಮಂತ್ರಿ ಮಾಲು. ವೆಲ್ಕಮ್ ಟು ನ್ಯೂ ಲಾಗ್. ಇವತ್ತು ನಮ್ಮ ಜೊತೆ ನ್ಯೂ ಫ್ರೆಂಡ್ ನಾಗರಾಜ್ ಅವರು. ಇವರು ಮೂವಿ ಆರ್ಟಿಸ್ಟು. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಬ್ರದರ್. ಮೈ ನೇಮ್ ಇಸ್ ನಾಗರಾಜ್. ಐ ಆಮ್ ಫ್ರಮ್ ಬೀದರ್. ಬಟ್ ಇಲ್ಲಿ ನಾನು ಉಳ್ಕೊಂಡಿದ್ದೆ ಇಲ್ಲಿ ಬಸವನಗುಡಿಯಲ್ಲಿ. ನಾನು ಅಂದರೆ ಮೂವಿಯಲ್ಲಿ ಮತ್ತು ಸೀರಿಯಲೆಲ್ಲ ಆ್ಯಕ್ಟ್ ಮಾಡ್ತೀನಿ. ಓಕೆ. ಸೊ ಇವಾಗ ನಾನು ಚೆನ್ನೈಗೆ ಹೋಗ್ಬೇಕಿತ್ತು, ಓಕೆ, ಕ್ಯಾನ್ಸಲ್ ಆಗಿದೆ. ಓಕೆ, ಕಾರಣ ನಾನು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ, ಮತ್ತೇನಿಲ್ಲ ಅಷ್ಟೇ. ಆ್ಯಂಡ್ ಓಂಕಾರ್ ಅವರೇ, ಇವು ನಮ್ಮ ಹಳೆ ಫ್ರೆಂಡು. ಎಸ್ಪೆಕ್ಟಾಗಿ ಕಾಣಿಸ್ತವ್ರಿ. ಹಾಂ, ನಮಸ್ಕಾರ. ಆ್ಯಕ್ಚುಲಿ ನಾನು ಇನ್ನು ನಿನ್ನೆ ಲಾಗ್ ಶೂಟ್ ಮಾಡ್ತಾ ಇದ್ದೆ. ಲಾಗ್ ಶೂಟ್ ಮಾಡುವಾಗ ಲಾಗ್ ಮಾಡಿದ್ದೆ. ಆ್ಯಕ್ಚುಲಿ ನೈಟ್ ಲಾಗ್ ಮಾಡೋಕ್ಕಾಗಲಿಲ್ಲ. ಏನಕ್ಕಂದರೆ ಇವರಿಬ್ಬರು ಎಷ್ಟು ಚೆನ್ನಾಗಿ ಹೋಗ್ತಾಯಿದ್ರು. ಆಲ್ಮೋಸ್ಟ್ ಬ್ರದರ್ ಎಷ್ಟು ಅವರ್ ನಿಂತ್ಕೊಂಡಿದ್ರಿ ಮೆಜೆಸ್ಟಿಕ್ಕಲ್ಲಿ? ನಾನು 4 ಗಂಟೆ ಬಂದಿದ್ದೆ. 4 ಗಂಟೆ ಬಂದು 6 ಗಂಟೆ ಬರುತ್ತೆ ಬಸ್ ಅಂದ್ರೆ ಹಂಗೆ ನಿಂತ್ಕೊಂಡಿದ್ದೆ. ಮತ್ತೆ ಅಲ್ಲಿಂದ ಮತ್ತೆ 9 ಗಂಟೆ ಅಂದ್ರು. 9 ಗಂಟೆ ಆದ್ಮೇಲೆ ಕ್ಯಾನ್ಸಲ್ ಮಾಡಿದ್ರು. ಕಂಟಿನ್ಯೂ 4 ಗಂಟೆಯಿಂದ 9-10 ಗಂಟೆ ತನಕ ಹಂಗೆ ನಿಂತ್ಕೊಂಡಿದ್ದೀವಿ. ಬರೀ ಅಲ್ಲಿ ಮೆಜೆಸ್ಟಿಕ್ಕಲ್ಲಿ ಗಣೇಶ ಟೆಂಪಲ್ ಹತ್ರ ನಿಂತ್ಕೊಂಡಿದ್ದಾರೆ. ಆಲ್ಮೋಸ್ಟ್ ನಾನು 6 ಗಂಟೆಗೆ ಹೋಗಿ ಕೂತ್ಕೊಂತ ಅಂದೆ. ಇವ್ರು ಕೂತ್ಕೊಳ್ಳಿಲ್ಲ, ಹೋಗ್ಬಿಟ್ಟು 9 ಗಂಟೆ ಬರುತ್ತೆ ಅಂತ. 9 ಗಂಟೆಲ್ಲ 10 ಗಂಟೆಗೆ ನ್ಯೂಸ್ ಬಂತು. ಏನು ಬಂತು ನ್ಯೂಸು? ಕ್ಯಾನ್ಸಲ್ ಅಂತ. ಇವತ್ತು ಫುಲ್ ಕ್ಯಾನ್ಸಲ್. ಓಮ್ ನೆಕ್ಸ್ಟ್ ಡೇಟ್ ಯಾವಾಗಿದೆ? ನೆಕ್ಸ್ಟ್ ಡೇಟ್ 29 ಅಂತ. ಪಕ್ಕನಾ? ಪಕ್ಕ. ಆ್ಯಕ್ಚುಲಿ ಇವಾಗ ಕ್ಯಾನ್ಸಲ್ ಆಗಿತ್ತು. ಅಲ್ಲೇ ನಮ್ಮ ರೂಮಲ್ಲೇ ಉಳ್ಕೊಂಡಿದ್ವಿ. ಇವಾಗ ನಾವು ಹೋಗ್ತಿದ್ವಿ ಮೆಜೆಸ್ಟಿಕ್ಗೆ. ಅಲ್ಲಿ ಅಣ್ಣಗೆ ಡ್ರಾಪ್ ಮಾಡಿಬಿಟ್ಟು ನಾವು ರಿಟರ್ನ್ ಮನೆಗೆ ಹೋಗ್ತೀವಿ. ಅಲ್ಲಿ ಆವಾಗ ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಸರ್ ಲುಕ್ ತೋರಿಸಿ ಕಡೆ ಗೈಸ್. ಸಖತ್ತಾಗಿ ಕಾಣ್ತಾವೆ ಗೈಸ್. ಫುಲ್ಲು ಏನು ಮಾಸ್ ಲುಕ್ಕು ಬ್ರದರ್. ಸಖತ್ತಾಗಿ ಕಾಣ್ತಿದ್ರು. ಏನು ನಂದೇನು ಬೇಕಾಗಿಲ್ಲ, ನಂದು ಕಾಮನ್. ನಮ್ದು ಆಲ್ವೇಸ್ ಇದೇ ಇರುತ್ತೆ ನಮಗೆ ಅಂತ. ಗಾಗಲ್ ಹಾಕೊಂಡು ಬ್ರದರ್ ಲುಕ್ ತೋರಿಸಿ ಅಂತ ಹೇಳ್ತಿದ್ದೀನಿ. ಇವಾಗ ಗಾಗಲ್ ಹಾಕಿಂದು ಲುಕ್ ತೋರಿಸಂತೆ ಇರಿ. ಈ ಕಡೆ ಹೋದರೆ ನಮಗೆ ಮೆಜೆಸ್ಟಿಕ್ ಟರ್ಮಿನಲ್ ಸಿಗುತ್ತೆ, ಬಸ್ ಟರ್ಮಿನಲ್ಸು. ಓಕೆನಾ? 1 2 3 ಲುಕ್. ಅಪ್ಕಮಿಂಗ್ ಸ್ಯಾಂಡಲ್ವುಡ್ ಆ್ಯಕ್ಟ್ರು, ಟಾಲಿವುಡ್ಡು, ಹಾಲಿವುಡ್ಡು, ಏನೇ ಆಲ್. ಹಾಂ, ಟೋಟಲ್ ಪ್ಯಾನ್ ಇಂಡಿಯಾ ಅಲ್ಲ? ಟೋಟಲ್ ಭೋಜ್ಪುರಿ ಫುಲ್ ಫೇಮಸ್. ಭೋಜ್ಪುರಿ ಇದ್ರಿಗೆ ಆ್ಯಡ್ ಮಾಡೋಣ ಸಾಂಗ್. ಬನ್ನಿ ಹೋಗೋಣ ಗೈಸ್. ಅಣ್ಣಗೆ ಡ್ರಾಪ್ ಮಾಡೋಕ್ಕೆ ಬಂದಿದ್ದೆ. ಆ್ಯಕ್ಚುಲಿ ಅಣ್ಣ ಹೇಳಿದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ. ಗೈಸ್ ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಡಾರ್ಕ್ ಇರೋ ಸಲುವಾಗಿ ನಿಮಗೆ ಚೆನ್ನಾಗಿ ಕಾಣಿಸಲ್ಲ. ಇವಾಗ ನೋಡಿ. ಹಾಂ, ಇವಾಗ ಓಕೆ. ಇಲ್ಲಿ ಕೂತಿದ್ದಾರೆ ಅಣ್ಣ, ಇಲ್ಲಿ ಕೂತಿದ್ದಾರೆ ಓಮು. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡ್ಬಿಟ್ಟು ನಾವು ಹೊರಗಡೆ ಹೋಗ್ತೀವಿ. ನೋಡ್ಬೋದು ಎಲ್ಲ ಚೆನ್ನಾಗಿ. ಯಾರೂ ಇಲ್ಲ ಇಲ್ಲಿ. ಅಣ್ಣ, ನಮ್ಮ ವಿಡಿಯೋ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ನಿಮ್ಮ ಚಾನೆಲ್ ಎಲ್ಲ ಇನ್ನೂ ಬೆಳೀಲಿ, ನಾವು ಬೆಳೆಸ್ತೀವಿ. ಓಕೆ. ಅವ್ರಿಗೆಲ್ಲ ಇನ್ನೂ ಬೆಳೆಸ್ತೀವಿ. ಇದೇ ಥರ ನೀವು ಕಂಟೆಂಟ್ ಮಾಡ್ತಾ ಇರಿ. ಓಕೆ. ಜನ ನೋಡಿ ಇಷ್ಟಪಡ್ತಾರೆ. ಹಾಂ, ಸೊ ಇದೆ ಹಂಗೆ. ಅಣ್ಣಂಗೆ ಥ್ಯಾಂಕ್ಸ್ ಅಣ್ಣ. ಲೆಟ್ಸ್ ಇಲ್ಲಿಂದ ಊಟ ಮಾಡಿಬಿಟ್ಟು ಗೈಸ್. ಇಲ್ಲಿ ನಮ್ಮ ರೆಡ್ ಬುಲ್ ಇದೆ ಆ್ಯಂಡ್ ನೆಕ್ಸ್ಟು ಇನ್ನೂ ಬರೋದಿದೆ ಸ್ನ್ಯಾಕ್ಸು. ಅಲ್ಲಿ ನೋಡ್ಬೋದು ಥಿಯೇಟ್ರು ಸಖತ್ತಾಗಿದೆ. ಸಾಂಗ್ ಪ್ಲೇ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದ ಬೇಗ ಮುಗಿಸ್ಬಿಟ್ಟು ಇನ್ನೂ ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಿದ್ದೀನಿ. ಇಲ್ಲಿದೆ ಹೊರಗಿನ ಒಂದು ವ್ಯೂ. ಅಲ್ಲೇ ಬಂದು ಹೇಳ್ಕೊಂಡಿದ್ವಲ್ಲ, ಇವಾಗ ಅದೇ ಒಂದು ಅದರಿಂದ ಒಳಗಡೆ ಬಂದಿದ್ವಿ. ಇದು ಬಂದ್ಬಿಟ್ಟು ಬ್ಲೂ ಗ್ಯಾಲಕ್ಸಿ ಅಂತ. ಒಂದು ಕ್ವಶನ್ನು, MG ರೋಡ್ ಹೋಗಿದೆಯಾ ತಾನೆ? ಹೋಗಿದೆಯಾ? ಅಲ್ಲಿ ಫೋಟೋಗ್ರಾಫರ್ ಸಿಗ್ತಾರೆ ತಾನೆ? ಸ್ಟ್ರೀಟ್ ಫೋಟೋಗ್ರಾಫರ್ ಮಾರ್ನಿಂಗ್ ಸಿಗ್ತಾರೆ ತಾನೆ? ಅವ್ರು ಏನಕ್ಕೆ ಬರೀ ಹುಡುಗಿದ್ದೆ ಫೋಟೋ ತೆಗಿತಾರೆ ಅಂತ ನಂಗೆ ಗೊತ್ತಿಲ್ಲ. ಹುಡುಗರು ಯಾರು ನೋಡಲ್ಲ ಅದಕ್ಕೆ. ಅಲ್ಲ, ಇನ್ನೂ ಒಂದು ರೀಸನ್. ಆಲ್ಮೋಸ್ಟ್ ಹುಡುಗರು ಯಾರು ನೋಡಲ್ಲ ಅಂತ ಅದಕ್ಕೊಂದು. ಹಾಂ, ಹುಡುಗರದ್ದು ನೋಡಲ್ಲ ಅಂತ ಅದು ಒಪ್ಕೋತೀನಿ ನಾನು. ನೋಡಲ್ಲ. ಇನ್ನೂ ಒಂದು ರೀಸನ್ ಏನೈತಿ? ಹುಡುಗಿರು ಪೋಸ್ಟ್ ಬಿಟ್ಟರೆ ಏನಾಗುತ್ತೆ? ಲೈಕ್ಸ್ ಜಾಸ್ತಿ ಬರ್ತಾವೆ, ಮತ್ತು ವೈರಲ್ ಆಕೈತಿ. ಅವ್ರದ್ದು ಅಕೌಂಟ್ ರೀಚ್ ಆಕೈತಿ. ನನಗೆ ಅದೇ ಗೊತ್ತಾಗ್ತಿಲ್ಲ. MG ರೋಡ್ ಹೋಗ್ತೀನಿ ನಾನು ಖುದ್ದಾಗಿ ನೋಡಿದ್ದೀನಿ. ಸ್ಟ್ರೀಟ್ ಫೋಟೋಗ್ರಾಫರ್ ಬಂದ್ಬಿಟ್ಟು ಯಾರು ಚೆನ್ನಾಗಿ ಹುಡುಗಿ ಕಾಣ್ತಾರ? ಇಲ್ಲ,
ಅಲ್ಲಿ ಅಂದ್ರೆ ಎರಡು ಮೂರು ಹುಡುಗಿರು ಬೇಡ ಅಂದ್ಬಿಟ್ರು. ನಾನು ನೋಡಿದ ಪ್ರಕಾರ ಒಂದು ಹುಡುಗಿ ಚೆನ್ನಾಗಿ ಕಾಣ್ತು, ಅವ್ರು ಹೋಗ್ಬಿಟ್ಟು ಫೋಟೋ ತೆಗಿತಾರೆ. ಅದು ನೋಡಿದ್ದೀನಿ, ಸ್ಟ್ರೀಟ್ ಫೋಟೋಗ್ರಾಫರ್ ಏನಕ್ಕೆ ಹುಡುಗರು ಚಾಯ್ಸ್ ಮಾಡಲ್ಲ ಅಂತ. ಹುಡುಗರು ತೆಗಿ ಅಂತಂದ್ರು ತೆಗಿಯಲ್ಲ. ಅಲ್ಲಿ ಯಾವನೊಬ್ಬ ಬಂದ್ಬಿಟ್ಟು ಅವ್ನು ಹಿಂದೆ ಹೋಗ್ತವನೆ, ಅವ್ನು ಸ್ಟ್ರೀಟ್ ಫೋಟೋಗ್ರಾಫರ್ ಹಿಂದೆನೆ, ಅವ್ನು ತೆಗಿತಿಲ್ಲ, ಅವ್ನು ಮುಂದೆನೇ ಬರ್ತವೆ ತೆಗಿತಿಲ್ಲ. ಅಂದ್ರೆ ಇವಾಗ ಅಲ್ಲಿ ಮತ್ತೆ ಇನ್ನೊಂದು ಅವನದು ಇದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ವ್ಯೂಸು ಲೈಕ್ಸು ಏನೇ ಬರ್ತಾವಲ್ಲ ಎಲ್ಲ ಹುಡುಗರದೇ ಬರೋದು. ಅಲ್ಲಿ ಅದು ಮೇನ್ ಪಾಯಿಂಟ್ ನಾನು ಹೇಳ್ತಿರೋದು. ಅದನ್ನ ಲೈಕ್ ಮಾಡೋರು ಆ ಹುಡುಗಿ ಕಮೆಂಟ್ ಹಾಕ್ತಾಳೆ ಬಿಡ್ತಾ ಗೊತ್ತಿಲ್ಲ, ಬೇರೆ ಹುಡುಗರು ಮಾತ್ರ ಕಮೆಂಟ್ ಹಾಕ್ತಾರೆ. ನೋಡೋರೆಲ್ಲ ಹುಡುಗರೇ ಇರ್ತಾರೆ. ಅದು ಮೇನ್ ಪಾಯಿಂಟ್. ಅಣ್ಣ ಕರೆಕ್ಟ್ ಇಟ್ಕೊಂಡು ಸ್ನ್ಯಾಕ್ಸ್ ಅಂತ ಇದ್ವಿ. ಅಣ್ಣ ಏನು ಹೇಳ್ತೀನಿ ಅಂದ. ಅಣ್ಣ ಏನಣ್ಣ? ಆ ಫಿಲಮು ಆ ಸಾಂಗು ನನಗೆ ತುಂಬಾ ಇಷ್ಟ. ಯಾವ್ದಿರಿ ನೋಡೋಣ. ಸೊ ಯಾವ ಮೂವಿ ಗೆಸ್ ಮಾಡಿ? ಇದು ಏನಕ್ಕೆ ಇಷ್ಟ ಅಣ್ಣ ಇದು? ಅದರಲ್ಲಿ ನನ್ನ ಹೆಸರಿದೆ. ಓಹೋ, ಈ ಅಣ್ಣನ ಹೆಸರು ಬಂದ್ಬಿಟ್ಟು ನಾಗರಾಜು. ಮತ್ತೆ ಮೂವಿ ಹೆಸರು ಹೇಳ್ಬೇಡಿ, ಅವರೇ ಗೆಸ್ ಮಾಡಿ ಕಮೆಂಟ್ ಮಾಡ್ತಾರೆ. ಓ, ಅಂದ್ರೆ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಫೇವ್ರೆಟ್ ಹೀರೋ ಶಂಕರ್ ನಾಗ್ ಸರ್. ಓಕೆ. ವಿಷ್ಣುವರ್ಧನ್ ಸರ್. ಓಕೆ. ಇನ್ನೂ ಇದ್ದಾರೆ. ಜಾಸ್ತಿ ಅದರಲ್ಲಿ ಟಾಪಲ್ಲಿ ಇರೋದು ವಿಷ್ಣುವರ್ಧನ್ ಸರ್. ಓಕೆ ಗೈಸ್, ಮೂವಿ ಹೆಸರನ್ನ ಕಮೆಂಟ್ ಮಾಡಿರಿ, ಓಕೆನಾ? ನನ್ನ ಫೇವ್ರೇಟು ಪನ್ನೀರ್ ಟಿಕ್ಕಾ. ನೀವು ಕರೆಕ್ಟ್ ಹೇಳಿದ್ನಾ? ಪನ್ನೀರ್ ಟಿಕ್ಕನ ಅಲ್ಲ, ಪನ್ನೀರ್ ಟಿಕ್ಕಾ. ಓಕೆ, ಮತ್ತು ಇಲ್ಲಿದೆ. ಲೆಟ್ಸ್ ಟ್ರೈ ದಿಸ್. ನಾವು ಫಸ್ಟು ಅಣ್ಣ ಟ್ರೈ ಮಾಡಿ ತೋರಿಸ್ತಾನೆ ನೋಡಿ. ತೋರಿಸಿ ಅಣ್ಣ. ತಗೊಂಡು ಓಕೆ, ಗ್ರೀನ್ ಚಟ್ನಿ ಜೊತೆ ಡಿಪ್ ಮಾಡಿ ತಿಂದರೆ ರೆಡ್ ಚಟ್ನಿನೂ ಇತ್ತು ನೋಡಲ್ಲಿ. ಡೈರೆಕ್ಟ್ ನೋಡಿ ಗೈಸ್, ಈ ಜನ್ರೇಷನಲ್ಲಿ ಫಿಟ್ ಆಗ್ತಾ ಇದ್ದಾರೆ ನಮ್ಮದು ಅಭಿ ಅವರು. ಆ್ಯಕ್ಚುಲಿ ಗೈಸ್, ನಂಗೆ ನಿಜ ಗೊತ್ತಿಲ್ಲ. ಅಣ್ಣ ಕರ್ಕೊಂಬಂದವನೇ, ನನಗೆ ಅದನ್ನು ಕಟ್ ಮಾಡೋಕ್ಕೆ 1 hour ತಗೊಳ್ತಿದ್ದೀನಿ ಇಷ್ಟೇ. ಅದನ್ನು ಹಿಂಗೆ ತಗೊಂಬಿಟ್ಟು ಇದು ಈ ಸಾಸಲ್ಲಿ ಡಿಪ್ ಮಾಡೋಣ ಮೊದಲು. ಚೆನ್ನಾಗೈತೆ. ನಾನು ಮೆಜೆಸ್ಟಿಕಲ್ಲಿ ಒಂದು ರೆಸ್ಟೋರೆಂಟ್ಗೆ ಬಂದಿದ್ದೀನಿ ಆ್ಯಂಡ್ ಇಲ್ಲಿ ವಾಶ್ರೂಮ್ ಬಂದಿದ್ದೆ. ಗೈಸ್ ನೋಡಿ, ಲುಕ್ ಈಗ ಚೆನ್ನಾಗೈತಾ? ಚೆನ್ನಾಗಿ ಕಾಣ್ತಿದ್ದೀನ? ಇಲ್ಲಿ ವಾಶ್ರೂಮ್ ಕೂಡ ಫುಲ್ ಲಕ್ಸುರಿ ಆಗಿದೆ. ಬೇಕಾದ್ರೆ ಒಂದು ವ್ಯೂ ತೋರಿಸ್ತೀನಿ ನೋಡ್ಕೊಳ್ಳಿ. ಹಾಂ, ಹೆಂಗಿದೆ ವ್ಯೂ? ಇಲ್ಲಿ ಬರೀ ಮಿರರು ಸಖತ್ತಾಗಿದೆ ಅಲ್ವಾ ಗೈಸ್? ನಾವು ಇವಾಗ ರೆಸ್ಟೋರೆಂಟಿಂದ ಹೊರಗಡೆ ಬಂದಿದ್ವಿ ಆ್ಯಂಡ್ ಇವಾಗ ನಾವು ಹೋಗ್ತಿರೋದು ಮಂತ್ರಿ ಸ್ಕ್ವೇರ್ಗೆ. ಆ್ಯಕ್ಚುಲಿ ಅಣ್ಣ ಇಲ್ಲಿಗೆ ಅವ್ರ ರೂಮ್ ಕಡೆ ಹೋಗ್ತಿದ್ರು. ಅವರು ಫ್ರೆಂಡು ಒಂದು ಆ್ಯಕ್ಟ್ ಮಾಡಿರೋ ಒಂದು ಮೂವಿ ಇಲ್ಲಿ. ನಾವು ಇವಾಗ ಮೂವಿ ನೋಡೋಕೆ ಹೋಗ್ತಿದ್ವಿ. ಮೀನ್ಸ್ ಇದು ಪ್ಲ್ಯಾನ್ ಇಲ್ಲ, ಅನ್ಪ್ಲ್ಯಾನ್ಡು. ಅಣ್ಣ ಫುಲ್ಲು ಇವಾಗ ಅನ್ಪ್ಲಾನಿಂಗ್ ಏನು ಗೊತ್ತಾ ಬಾಯ್ಸ್ದು, ಪ್ಲ್ಯಾನ್ ಮಾಡಿದ್ರೆ ಅನ್ಪ್ಲ್ಯಾನ್ ಟ್ರಿಪ್ ಹೋಗ್ತಾರಲ್ಲ, ಆ ಥರ ನಾವು ಹೊರಗಡೆ ಬಂದ್ವಿ. ಆಲ್ಮೋಸ್ಟ್ ಊಟ ಮಾಡ್ಕೊಂಡು ಎಲ್ಲ ಹೊರಗಡೆ ಬಂದ್ವಿ. ಬಂದ ತಕ್ಷಣ ಇವಾಗ ಆ್ಯಕ್ಚುಲಿ ನಾವು ಎಲ್ಲಿ ಅಂದರೆ ರೂಮ್ಗೆ ಹೋಗ್ಬೇಕಿತ್ತು. ಆ ಅಣ್ಣ ರೂಮ್ಗೆ ಹೋಗ್ತಿದ್ದ. ಅವ್ನು ಹೋಗೋದು ಏನಾಯ್ತಂದರೆ ಅವರು ರೂಮು ಯಾರು ಇಲ್ಲ ಇವಾಗ. ಆ್ಯಕ್ಚುಲಿ ನಮ್ಮ ಹತ್ರ ಉಳ್ಕೋತೀನಿ ಅಂತ ಅಂದ. ಸರಿ, ನನ್ನ ರೂಮಲ್ಲಿ ಎಲ್ಲ ಫ್ಯಾಮಿಲಿ ಬಂದಿದ್ದಾರೆ. ಸೊ ಇದಿಟ್ಕೊಂಡು ನಾನು ಇವ್ರ ರೂಮಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ಅದೇ ಮೂಮೆಂಟಲ್ಲಿ ನನ್ನ ಫ್ರೆಂಡ್ ಆ್ಯಕ್ಟ್ ಮಾಡಿರೋ ಒಂದು ಮೂವಿ ಬಂದಿದೆ. ಸೊ ಆ ಮೂವಿ ನೋಡೋಕ್ಕೆ ನಾವೆಲ್ಲ ಟಿಕೆಟ್ ಬುಕ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ನಾವು ರ್ಯಾಪಿಡೋ ಬುಕ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆ್ಯಕ್ಚುಲಿ ಮೂವಿ ಇರೋದು ಮಂತ್ರಿ ಮಾಲಲ್ಲಿ 10 ಗಂಟೆ 10 ನಿಮಿಷಕ್ಕೆ ಮೂವಿ ಇದೆ. ಇವಾಗ ಬಂದ್ಬಿಟ್ಟು 9 o'clock. ಸೊ ಮೂವಿ ನೋಡೋಣ, ನಿಮಗೂ ಒಂದೆರಡು ಕ್ಲಿಪ್ ತೋರಿಸ್ತೀನಿ. ಇಲ್ಲೇ ಕೂತಿದ್ದಾರೆ ನಮ್ಮ ಓಮ್ ಅವರು, ನಮ್ಮ ಫ್ರೆಂಡ್ ಅವರು. ಆ್ಯಕ್ಚುಲಿ ನಮಗೆ ಇವತ್ತೇನು ಗೊತ್ತಾ, ಡೈಲಿ ಒಂದೊಂದು ಕಂಟೆಂಟ್ ಸಿಗ್ತಾ ಇಲ್ಲ ಅಂತ ಅಂದ್ಕೊಂಡ್ವಿ. ಇವತ್ತು ಅಣ್ಣನೇ ಕಂಟೆಂಟ್ ಆಗಿಬಿಟ್ಟ ನಮಗೆ. ಲಿಟ್ರಲಿ ಹೇಳ್ಬೇಕಂದ್ರೆ ಇಲ್ಲ, ಇವಾಗಿಂದ ಡೈರೆಕ್ಟಾಗಿ ನಾನು ಡೈಲಿ ಆಗಿಬಿಡ್ತೀನಿ ಅಷ್ಟೇ. ಡೈಲಿ ನಮ್ಮ ವ್ಲಾಗಲ್ಲಿ ಬರ್ತಾ ಇದ್ರೆ ಮೀನ್ಸ್ ಏನು ಗೊತ್ತಾ, ಸ್ವಲ್ಪ ಬೇಗ ಗ್ರೋ ಆಗ್ಬೋದು. ನಾನು 1 year ಬ್ಯಾಕಿಗೆ ಸ್ಟಾರ್ಟ್ ಮಾಡಿದರೆ ಮೇ ಬಿ ಏನೋ ಗ್ರೋ ಆಗ್ತಿದ್ವಿ. ಹೌದಾ ಬ್ರದರ್ ಹೇಳಿ? ಹೌದು, ನಾನು ಸಿಕ್ಕಿಲ್ಲ, ನನಗೆ ಯಾರು ಸಿಕ್ಕಿಲ್ಲ. ಇಷ್ಟು ದಿವಸ ಆಯಿತು ನಾನು ಹುಡುಕ್ತಾ ಇದ್ದೀನಿ. ಬಟ್ ನಂದೇ ಆದಂತ ಇವಾಗ ನನ್ನ ಬ್ರದರ್ ಒಂದು ಕನ್ಫರ್ಮ್ ಮಾಡ್ಕೊಳ್ಳಿ, ಬಸವನಗುಡಿಯಲ್ಲಿ ಜಾತ್ರೆ ಐತಲ್ಲ, ಅದು ಇನ್ನೂ ಎಲ್ಲಿ ತನಕ ಇದೆ ನೋಡ್ಕೊಳ್ಳಿ. ನಾಳೆ ಲಾಸ್ಟ್ ಇರ್ತಿದ್ರೆ ಅದು ಒಂದು ಹೋಗ್ಬಿಟ್ಟು ಬರೋಣ. ಅಂದ್ರೆ ಇವತ್ತೇ ಹೋಗ್ಬಿಡೋಣ. ಇವತ್ತು ಹೋಗೋಣ, ಬಟ್ ಹಂಗೆ ಹೋಗ್ಬಿಡೋಣ. ಈ ಅಂದ್ರೆ ನೋಡೋಣ, ಏನಕ್ಕಂದ್ರೆ ಈ ಕಡೆ ಮುಗಿಸ್ಕೊಂಡು ನಮ್ಮ ರೂಮ್ ಕಡೆನೇ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನನ್ನ ಕಾರ್ ಎತ್ಕೊಂಡು ಬರೋಣ. ಓಕೆ, ಡನ್ ಗೈಸ್. ಇವಾಗ ಹೋಗ್ತಿದ್ದೀವಿ. ಮೇ ಬಿ ಇವತ್ತು ಒಂದು ನಮ್ದು ಹಾಫ್ ಆಫ್ ದ ಲಾಗ್ ಕಾರಲ್ಲಿ ಆಗೈತೆ. ಹೌದು, ಕಾರಲ್ಲಿ ಆಗೈತೆ. ಆ್ಯಂಡ್ ಆಲ್ಮೋಸ್ಟ್ ಏನು ಗೊತ್ತಾ, ಇವಾಗ ಟೈಮ್ಸ್ ಫುಲ್ ನಾವು ಹೊರಗಡೆ ಸ್ಪೆಂಡ್ ಮಾಡ್ತಿದ್ದೀವಿ. ಆ ಒಂದು ಮೂವಿ ನೋಡೋಣ. ಇವಾಗ ನಾವು ಮಾಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ಮಂತ್ರಿ ಮಾಲು.
ಆ್ಯಂಡ್ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ, ನನ್ನ ಕ್ಯಾಮ್ರಾ ಸ್ವಲ್ಪ ಮೂಮೆಂಟ್ ಚೆನ್ನಾಗಿಲ್ಲ ಅಂದರೆ ಕ್ಷಮಿಸಿ. ಆ್ಯಂಡ್ ಇಲ್ಲಿ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇವ್ರು ನಮ್ಮಿಬ್ಬರು ಗ್ಯಾಂಗರ್ಸ್. ಸೊ ಇವ್ರ ಪ್ಲ್ಯಾನ್ ಮೂವಿ, ನನ್ನ ಪ್ಲ್ಯಾನ್ ಅಲ್ಲ ಬ್ರದರ್, ನಿಮ್ಮ ಪ್ಲ್ಯಾನ್ ತಾನೇ? ಹಾಂ ಅಫ್ಕೋರ್ಸ್. ಒಳಗಡೆ ಹೋಗಿ ಎಂಟ್ರಿ ಕೊಡ್ತಿದ್ವಿ. ಲೆಟ್ಸ್ ಗೋ. ಇಲ್ಲಿ ಬೈಕ್ ನಿಲ್ಸಿದ್ದಾರೆ, ಒಂದು ಜಾವ, ಇನ್ನೊಂದು HD. ಇದು HD ಇದು ಬ್ರದರ್. ಯಾವ್ದು ಫೇವ್ರೇಟ್ ನಿಮಗೆ? ನಮ್ದು ಫೇವ್ರೇಟ್ ಹೇಳಿದ್ರೆ ಸೆಂಟ್ರ್ ಜಾವ. ಹೋಗಿ ಕೊಡ್ತಾನೆ ಹೋಗಿ ಕೊಡ್ತೀರಾ? ಮೇ ಬಿ ಎಂಟ್ರಿ ಐತೆಲ್ಲ ನೋಡಿ. ನಾವು ನೋಡ್ಬೇಕಲ್ಲ, ಟ್ರಯಲ್ ನೋಡ್ಬೇಕಲ್ಲ. ಅಲ್ಲ ಟ್ರಯಲ್ ನೋಡಿ, ಯಾರು ಬೈಲ ತಾನೆ. ಓ ಡನ್. ಹಂಗಿದ್ರೆ ಬುಕ್ ಮಾಡಂಗಿದ್ರೆ ಪರವಾಗಿಲ್ಲ. ಇಲ್ಲಿ ಸ್ವಲ್ಪ ಅಣ್ಣರದ್ದು ಫೋಟೋ ಶೂಟ್ ಆಯಿತು. ಬ್ರದರ್ ಇಷ್ಟು ಲೇಟ್ ಮಾಡ್ಕೊಂಡು ಹೋದರೆ ಮೂವಿ ಇರೋ 10:10ಗೆ ಟೈಮ್ ಎಷ್ಟಾಗಿದೆ ಇವಾಗ? 10:06 ಆಗಿದೆ. 4 ನಿಮಿಷ ಅಷ್ಟೇ. 4 ನಿಮಿಷದಲ್ಲಿ 3rd ಫ್ಲೋರ್ಗೆ ಹೋಗ್ಬೇಕು. ಎಲ್ಲಿರೋದು? ಐನಾಕ್ಸಲ್ಲಿ ಇರೋದು ಗಾಯ್ಸ್. ಇವಾಗ ನಾವು 3rd ಫ್ಲೋರ್ಗೆ ಹೋಗ್ಬೇಕು. ಆ್ಯಂಡ್ ಇವರು ಅವಾಗಲಿಂದ ಫೋಟೋ ಅಂತ ಎಂಟ್ರಿ ಕೊಟ್ಟ ತಕ್ಷಣ ಫೋಟೋ ಸ್ಟಾರ್ಟ್ ಮಾಡೋರು ಇವರು. ಚಾರ್ಜ್ 15 ಚಾರ್ಜ್. ಹಾಂ ಚಾರ್ಜ್ ಇಲ್ಲ ಅಂತ ಅಂತೀನಿ. ಇವ ಬೇರೆ ನಾನು ಲಾಗಿಂಗ್ ಮಾಡಲಿ ಪೂರಾ ಎಂಡಿಂಗ್ ಇನ್ನೂ ಕೊಡ್ಬೇಕು ಗಾಯ್ಸ್. ಲಾಗ ಫುಲ್ ಆದರೆ ಫುಲ್ ಬರುತ್ತೆ, ಇಲ್ಲ ಆದರೆ ಕಂಟಿನ್ಯೂ ಅಂತ ಬರುತ್ತೆ ಗಾಯ್ಸ್. ನಾವು ಇಲ್ಲಿ ಐಸ್ ಕ್ರೀಮ್ ತಿಂದಿದ್ದೇವೆ. ಇಲ್ಲಿ ಮೊದಲು ಇಲ್ಲಿ ಬಂದಿದ್ವಿ. ಇಲ್ಲ ನಮಗೆ ಫುಡ್ ಕಾರ್ನರ್ ಕಾಣಿಸ್ತಿದ್ವಿ. ಇವಾಗ ತಾನೇ ನಾವು ತಿನ್ಕೊಂಡು ಬಂದಿದ್ದೀವಿ. ಮತ್ತೆ ತಿಂದರೆ ಅಷ್ಟೇ ನಮ್ಮ ಕತೆ. ಅಲ್ಲಿದೆ. ಅಲ್ಲಿದೆ ನಮ್ಮ ಐನಾಕ್ಸು. ಬ್ರದರ್ ಆ ಬ್ಯಾಗ್, ಈ ಬ್ಯಾಗಿನ ಸವಾಸ ಯಾವಾಗ ಬಿಡ್ತಾರೆ ಹೇಳಿ? ಈಗ ನಿಜ 2 ದಿವಸ ಆಯಿತು ಅವನು ಆ ಬ್ಯಾಗ್ ಬಿಡ್ತಾನೆ ಇಲ್ಲ. ಈ ಬ್ರದರ್ದು ಬ್ಯಾಗು, ಆ ಬ್ರದರ್ ಎಲ್ಲಿ ಹೋಗ್ತವ್ರೆ ಇವಾಗ? ಇಲ್ಲಿ 2 ಡೇಸ್ ಆಯಿತು ಮನೆಗೆ ಹೋಗಿಲ್ಲ ಅವರು. ಬ್ಯಾಗ್ನ ಜೊತೆಗೆ ತಿರುಗಾಡ ಹಾಕ್ತವ್ರೆ. ಒಂದು ಇವೆಲ್ಲ ಫ್ರೆಂಡ್ಸು. ಅಲ್ಲಿ ತಿಂದಿರಿಲ್ಲ ಸ್ನ್ಯಾಕ್ಸ್ ಅಂದ್ರೆ ಏನೇ ತಿಂದಿರಿಲ್ಲ. ಇವಾಗ ಟೈಮಿಂಗ್ ಎಷ್ಟಾಗೈತೆ? ಟೈಮಿಂಗ್ 10 ಅಲ್ಲಿ ಇಲ್ಲ ಟೈಮ್ ಎಷ್ಟಾಗಿದೆ ತೋರಿಸಿ? ಎಷ್ಟು ತೋರಿಸಿ? ಹಾಂ ಮೂವಿ ಸ್ಟಾರ್ಟ್ ಆಗಿದೆ. ಮೂವಿಗೆ ಹೋಗೋದು ಬೇಡವಾ ಮೊದಲು? ಇಂಟರ್ವಲ್ ಟೈಮ್ನಾಗ ತಿನ್ನಕತ್ತಿ. ಸ್ಕ್ರೀನ್ 5 ಇಲ್ಲಿಂದ ಎಂಟ್ರಿ ಕೊಡ್ಬೇಕು. ಬೇಗ ನಡೀರಿ. ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗಿದೆ ಗಾಯ್ಸ್. ಇದು ನೈಟ್ ಇಷ್ಟು 12 ಗಂಟೆ ಸುಮಾರು. ಈ ಬಾಕ್ಸ್ 700 ಕೊಟ್ಟು ತಗೊಂಡಲ್ಲ, ಈ ಬಾಕ್ಸ್ 700 ಕೊಟ್ಟು ತಗೊಂಡಿದ್ವಿ. ಇದಕ್ಕೆ ರಿಫಿಲ್ ಎಷ್ಟು ಸರಿಯಾಗಿ ಮಾಡಿಸ್ಕೊ. ಇದು 3rd ಟೈಮ್ ರಿಫಿಲ್ ಮಾಡಿಸ್ಕೊಂಡಿದ್ದು. ಇದಕ್ಕೆ ಬಂದ್ಬಿಟ್ಟು 520. ಏನು ಗೊತ್ತಾ, ಇವಾಗ ಅವನು ಹೊಡಿತವನೆ. ಇದು ಅನ್ಲಿಮಿಟೆಡು. 520ಗೆ ಆಲ್ಮೋಸ್ಟ್ ನಿನ್ನ ಎಷ್ಟು ಸಾರಿ ಆದರೂ ಫಿಲ್ ಮಾಡಿಸ್ಕೊಳ್ಳ. ಈಗ ಅಣ್ಣ ಅಂತ ಫುಲ್ ಇವತ್ತು ನೈಟ್ ಫುಲ್ ಕಂಟೆಂಟ್ ನೈಟ್ ಕೊಡ್ತಾನೆ ಗುರು ನೀನು. ನೆಟ್ರಲ್ಲಿ ಅಣ್ಣ ಡೇದಲ್ಲಿ ಬಂದ್ಬಿಟ್ಟು ಕಂಟೆಂಟ್ ಕೊಟ್ಬಿಟ್ಟು ನೈಟಲ್ಲಿ ಕಂಟೆಂಟ್ ಕೊಡ್ತಿದ್ದೀಯ. ಇದು ಫಸ್ಟ್ ರೌಂಡ್. ಇದು ಗೈಸ್ ಕೌಂಟ್ ಮಾಡ್ತಾ ಇರ್ತೀನಿ, ನೋಡ್ತಾ ಇದ್ದೀವಿ. ಇದು ಫಸ್ಟ್ ರೌಂಡ್ ನೆನ್ಪಿಟ್ಗ. ಲೆಟ್ಸ್ ಗೋ. ಇವಾಗ ಇಂಟ್ರೋಲ್ ಇದೆ. ಇಂಟ್ರೋಲಿಂದ ಮುಗಿದ ತಕ್ಷಣ ಒಳಗಡೆ ಹೋಗ್ತಿದ್ದೀವಿ. ಸಿಗೋಣ ಬನ್ನಿ ಬೇಗ. ಇದು ಸೆಕೆಂಡ್ನೇದು